ಕ್ಯಾಮರಾ ಮುಂದೆ ಬಂದರೆ ಸಾಕು, ನಾನಲ್ಲಪ್ಪ, ನಾನಂತೂ ಕ್ರಾಸ್ ವೋಟ್ ಮಾಡೇ ಇಲ್ಲ, ನನ್ನನಿಷ್ಟೇ ಪಕ್ಷಕ್ಕೆ ಮಾತ್ರ ಅಂತ ಇತ್ತೀಚೆಗೆ ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟ್ ಮಾಡಿದ ಶಾಸಕರು ಇಡೀ ಪ್ರಪಂಚಕ್ಕೆ ಸುಳ್ಳು ಹೇಳ್ತಿದ್ದಾರೆ ಅಲ್ವಾ. ಆದರೆ ನಿಮ್ಗೊಂದು ಸತ್ಯ ಗೊತ್ತಾ? ಅದೇ ಶಾಸಕರು ತಡರಾತ್ರಿ ತಮ್ಮನೆಗೆ ಹೋಗಿ ರೂಮ್ ಕದ ಹಾಕ್ಕೊಂಡು ತಮ್ಮ ಹೆಂಡತಿ ಮಕ್ಕಳು ಅಥವಾ ತೀರಾ ಪರಮಾಪ್ತರ ಮುಂದೆ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ನನ್ನ ರಾಜಕೀಯ ಪರಿಸ್ಥಿತಿ, ನನ್ನ ಅನಿವಾರ್ಯತೆ ಯಾರಿಗೂ ಅರ್ಥ ಆಗ್ತಿಲ್ಲ ಕಣ್ರಿ. ನಾನು ಕ್ರಾಸ್ ವೋಟ್ ಮಾಡದೇ ಇದ್ದಿದ್ರೆ ನನ್ನ ರಾಜಕೀಯ ಚಾಪ್ಟರ್ ಇವತ್ತಿಗೆ ಕ್ಲೋಸ್ ಆಗ್ತಿತ್ತು ಅಂತ ಒಳಗೊಳಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ಹೌದು, ರಾಜಕೀಯದಲ್ಲಿ ಒಂದು ಗಾದೆ ಮಾತಿದೆ, ಒಳಗೊಟ್ಟ ರೋಗಕ್ಕೆ ಹೊರಗಿಟ್ಟ ಮದ್ದೇನು ಅಂತ. ಅಂದರೆ ರೋಗ ಇರೋದೇ ಒಳಗಡೆ, ಅದಕ್ಕೆ ಹೊರಗಡೆಯಿಂದ ಬ್ಯಾಂಡೇಜ್ ಹಾಕಿದರೆ ವಾಸಿ ಆಗುತ್ತಾ? ಇಲ್ಲ ಅಲ್ವಾ. ಹೊರಗಡೆ ಇವರು ನಾವು ನಿಷ್ಠಾವಂತರು ಅಂತ ಎಷ್ಟೇ ಪೋಸ್ಟ್ ಕೊಟ್ಟರು, ಒಳಗಡೆ ಇವರನ್ನ ಕಾಡ್ತಾ ಇರೋ ಆ ರೋಗ, ಆ ಅನಿವಾರ್ಯತೆ ಬೇರೆನೇ ಇದೆ. ಈ ವಿಡಿಯೋದಲ್ಲಿ ನಾವು ಆ ಶಾಸಕರು ಕ್ರಾಸ್ ವೋಟ್ ಮಾಡಿದ್ದರ ಹಿಂದಿರೋ ಆ ಅಸಲಿ ಸಂದಿಗ್ಧತೆ ಏನು, ಇವರ ಬುಡಕ್ಕೆ ಬೆಂಕಿ ಬಿದ್ದಿದ್ದು ಹೇಗೆ, ಇದರಿಂದ ಕರ್ನಾಟಕ ರಾಜಕೀಯದಲ್ಲಿ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋ ಇಂಟ್ರೆಸ್ಟಿಂಗ್ ಇನ್ಸೈಡ್ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾವೆಲ್ಲ ಅನ್ಕೋತೀವಿ, ದೊಡ್ಡ ದೊಡ್ಡ ನಾಯಕರೆಲ್ಲ ಹೈಕಮಾಂಡ್ ರೂಮಲ್ಲಿ ಕೂತು ನಾವು ಮೈತ್ರಿ ಮಾಡ್ಕೊಂಡ್ವಿ, ಇನ್ಮೇಲೆ ನಾವಿಬ್ರು ಜಂಟಿಯಾಗಿ ಶತ್ರುಗಳನ್ನ ಎದುರಿಸ್ತೀವಿ ಅಂತ ಕೈ ಹಿಡಿದು ಫೋಟೋಗೆ ಪೋಸ್ ಕೊಟ್ರೆ ಮುಗೀತು ಅಂತ. ಆದರೆ ಅಸಲಿ ಆಟ ಶುರುವಾಗೋದೇ ಅಲ್ಲಿಂದ. ರಾಜಕೀಯದಲ್ಲಿ ಏನೇನೆಲ್ಲ ಆಗಬಹುದು, ನಾಯಕರು ತಮ್ಮ ಸ್ವಾರ್ಥಕ್ಕೆ ಅಥವಾ ತಮ್ಮ ಅಸ್ತಿತ್ವಕ್ಕೆ ಹೇಗೆಲ್ಲ ಯೋಚಿಸ್ತಾರೆ ಅನ್ನೋದಕ್ಕೆ ಈ ಕ್ರಾಸ್ ವೋಟಿಂಗೇ ಬೆಸ್ಟ್ ಎಕ್ಸಾಂಪಲ್. ಈ BJP ಮತ್ತು JDSನ ಕೆಲವು ಶಾಸಕರು ಯಾಕೆ ಕ್ರಾಸ್ ವೋಟ್ ಮಾಡಿದ್ರು ಗೊತ್ತಾ? ಸಿಂಪಲ್, ಇಬ್ಬರಿಗೂ ತಮ್ಮ ತಮ್ಮ ಬುಡಕ್ಕೆ ಬೆಂಕಿ ಬಿದ್ದಿದೆ. ಅವರು ತಮ್ಮ ಆಪ್ತರ ಹತ್ರ ಹೇಳ್ತಿರೋ ಮಾತು ಒಂದೇ, ಈ ಮೈತ್ರಿ ಏನಾದರೂ ಹೀಗೆ ಮುಂದುವರೆದ್ರೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಭವಿಷ್ಯ ಗ್ಯಾರಂಟಿ ಗೋವಿಂದ, ನಮ್ಮ ಪೊಲಿಟಿಕಲ್ ಕರಿಯರ್ ಮುಗಿದೇ ಹೋಯ್ತು ಅಂತ. ಸಾಯುವವನಿಗೆ ಸಕ್ಕರೆ ಹಾಲೇಕೆ ಅನ್ನೋ ಥರ ಪಕ್ಷದ ಶಿಸ್ತು, ಹೈಕಮಾಂಡ್ ಆರ್ಡರ್ ಎಲ್ಲ ಆಮೇಲೆ, ಮೊದಲು ತಾನು ಬದುಕಬೇಕಲ್ವಾ. ಅಸ್ತಿತ್ವವೇ ಇಲ್ಲ ಅಂದಮೇಲೆ ಪಕ್ಷದ ನಿಷ್ಠೆ ಇಟ್ಕೊಂಡು ಏನು ಮಾಡೋದು ಅನ್ನೋದು ಇವರ ಲಾಜಿಕ್. ಈಗ ಮ್ಯಾಟರ್ಗೆ ಬರೋಣ. ಏನಪ್ಪ ಇವ್ರ ಕಷ್ಟ ಅಂತ ನೀವೇನಾದರೂ ಕೇಳಿದರೆ, ನಾವೀಗ ಕೆಲವು ಕ್ಷೇತ್ರಗಳ ಹೆಸರು ಹೇಳ್ತೀನಿ, ನೀವೇ ಯೋಚನೆ ಮಾಡಿ. ಕರ್ನಾಟಕದ ಎಷ್ಟೋ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ BJP ಮತ್ತು JDS ಇವತ್ತಿನ ಶತ್ರುಗಳಲ್ಲ. ಕಳೆದ 20-30 ವರ್ಷಗಳಿಂದ ಒಬ್ಬರನ್ನೊಬ್ಬರು ಮುಗಿಸೋಕೆ ಕತ್ತಿ ಮಸಿತಾ ಇರೋ ನೇರ ಎದುರಾಳಿಗಳು. ಈಗ ಇವರು ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಹೋದರೆ ಏನಾಗುತ್ತೆ? ಕ್ಷೇತ್ರಕ್ಕೆ ಸಿಗೋದು ಒಂದೇ ಒಂದು ಟಿಕೆಟ್. ಒಂದು JDS ಅಭ್ಯರ್ಥಿಗೆ ಸಿಗಬೇಕು, ಇಲ್ಲ BJPಗೆ ಸಿಗಬೇಕು. ಅಂದರೆ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಮಿಸ್ ಆಗೋದು ಗ್ಯಾರಂಟಿ ಅಲ್ವಾ. ಇದೇ ಇವರ ತಲೆಬಿಸಿ. ನಾವೀಗ ಕೆಲವು ಸೂಪರ್ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಕೊಡ್ತೀವಿ, ನೋಡ್ತಾ ಹೋಗೋಣ. ಮೊದಲಿಗೆ ಹಾಸನ ಕ್ಷೇತ್ರ. ಇಲ್ಲಿ BJPಯ ಪ್ರೀತಮ್ ಗೌಡ ವರ್ಸಸ್ JDSನ ಸ್ವರೂಪ್ ಪ್ರಕಾಶ್. ಇವರಿಬ್ರು ಒಂದಾಗೋಕೆ ಸಾಧ್ಯನಾ? ಜನ್ಮದಲ್ಲಿ ಸಾಧ್ಯ ಇಲ್ಲ. ಇಬ್ಬರಿಗೂ ತಮ್ಮದೇ ಆದ ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಇದೆ. ಇಬ್ರು ಸಮರ್ಥರೆ. ಈಗ ಮೈತ್ರಿಯಲ್ಲಿ ಟಿಕೆಟ್ ಯಾರಿಗೆ ಸಿಕ್ಕಿದ್ರು ಇನ್ನೊಬ್ಬರ ಕತೆ ಏನಾಗಬೇಕು? ಇನ್ನೊಂದು ಕ್ಷೇತ್ರ ಚಿಕ್ಕನಾಯಕನಹಳ್ಳಿ. JDSನ CB ಸುರೇಶ್ ಬಾಬು ವರ್ಸಸ್ BJPಯ JC ಮಾಧುಸ್ವಾಮಿ. ಈ ಇಬ್ಬರು ಘಟಾನುಘಟಿ ನಾಯಕರು ಒಂದೇ ವೇದಿಕೆಯಲ್ಲಿ ಕೂತು ವೋಟ್ ಕೇಳೋದು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಇನ್ನೊಂದು ಕ್ಷೇತ್ರ ತುರುವೇಕೆರೆ. JDSನ MT ಕೃಷ್ಣಪ್ಪ ವರ್ಸಸ್ BJPಯ ಮಸಾಲಾ ಜಯರಾಮ್. ಇನ್ನೊಂದು ಕ್ಷೇತ್ರ ಶಿವಮೊಗ್ಗ ಗ್ರಾಮಾಂತರ. ಶಾರದಾ ಪೂರ್ವ ನಾಯಕ್ ವರ್ಸಸ್ ಅಶೋಕ್ ನಾಯಕ್. ಕೊನೆ ಕ್ಷೇತ್ರ ದೇವದುರ್ಗ. ಇಲ್ಲಿ ಕರೆಮ್ಮ ನಾಯಕ್, ಅತ್ತ ಕಡೆ ಶಿವನಗೌಡ ನಾಯಕ್. ನೋಡಿದ್ರ, ಇವರಲ್ಲಿ ಒಬ್ಬರಿಗೆ ಟಿಕೆಟ್ ಸಿಕ್ಕರೆ ಇನ್ನೊಬ್ಬರಿಗೆ ಮನೆ ಹಾದಿ ಗ್ಯಾರಂಟಿ. ತಮ್ಮ ಇಡೀ ಜೀವನದ ರಾಜಕೀಯ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂದಾಗ ಶಾಸಕರು ಯೋಚನೆ ಮಾಡಿದ್ದಾರೆ, ನಮ್ಮ ಅಸ್ತಿತ್ವವನ್ನೇ ಮುಗಿಸೋ ಇಂಥ ಮೈತ್ರಿ ನಮ್ಗೆ ಹಾಕಬೇಕು. ಅದಕ್ಕೆ ಪರಿಷತ್ ಚುನಾವಣೆಯಲ್ಲೇ ತಮ್ಮದೇ ಪಕ್ಷಕ್ಕೆ ಒಂದು ಟಾಂಗ್ ಕೊಟ್ಟು ನಾವೇನು ಕಮ್ಮಿ ಇಲ್ಲ ಅಂತ ತೋರಿಸೋಣ ಅಂತ ಡಿಸೈಡ್ ಮಾಡಿ ಈ ಕ್ರಾಸ್ ವೋಟ್ ಮಾಡಿದ್ದಾರೆ. ಹಾಗಂತ ಕೇವಲ ಟಿಕೆಟ್ ಭಯ ಅಷ್ಟೇ ಕಾರಣ ಅನ್ಕೋಬೇಡಿ. ಇದರ ಹಿಂದೆ ಸ್ವಂತ ಪಕ್ಷದ ನಾಯಕತ್ವದ ಮೇಲಿರೋ ಜನ್ಮದ ಹಗೆತನ ಮತ್ತು ಅಸಮಾಧಾನ ಕೂಡ ಇದೆ. ಮೊದಲು JDS ಕತೆ ತಗೊಳ್ಳೋಣ. JDS ಶಾಸಕರಲ್ಲಿ ಕೆಲವರಿಗೆ ಮೊದಲಿಂದನೂ ಒಂದು ಬೇಸರ ಇತ್ತು, ನಾವು
ಪ್ರಾದೇಶಿಕ ಪಕ್ಷ BJPಯೊಂದಿಗೆ ಸೇರಿದ್ರೆ ನಮ್ಮ ಸ್ವಂತ ಅಸ್ತಿತ್ವ ನಶಿಸಿ ಹೋಗುತ್ತೆ, ನಾವು ಅವರ ಬಿ ಟೀಮ್ ಥರ ಆಗ್ತೀವಿ ಅನ್ನೋ ಆತಂಕ ಇತ್ತು. ಜೊತೆಗೆ ಪಕ್ಷದಲ್ಲಿ ಕೆಲವು ನಿರ್ಧಾರಗಳನ್ನು ಕೇವಲ ಬೆರಳೆಣಿಕೆಯಷ್ಟು ನಾಯಕರು ಮಾತ್ರ ತಗೋತಾರೆ, ನಮಗೆ ಬೆಲೆಯೇ ಇಲ್ಲ ಅನ್ನೋ ಕೋಪ ಇತ್ತು. ಆ ಕೋಪವನ್ನು ತೀರಿಸ್ಕೊಳ್ಳೋಕೆ ಇವರಿಗೆ ಸಿಕ್ಕ ಅಸ್ತ್ರವೇ ಈ ಪರಿಷತ್ ಚುನಾವಣೆ. ಇನ್ನು BJPಯ ಕತೆ ನೋಡಿದ್ರೆ ಮನೆಯ ಮಾರಿಗೆ ಹಟ್ಟಿಯ ದೆವ್ವ ಸೇರಿದಂತೆ ಅನ್ನೋ ಹಾಗೆ ಪಕ್ಷದಲ್ಲಿ ಸೈಡ್ಲೈನ್ ಆಗಿರೋ ಕೆಲವು ಹಿರಿಯ ನಾಯಕರು ಮತ್ತು ಶಾಸಕರು ರಾಜ್ಯ ನಾಯಕತ್ವದ ಮೇಲೆ ಸಿಕ್ಕಾಪಟ್ಟೆ ಉರಿತಾ ಇದ್ದಾರೆ. ನಮ್ಮ ಕ್ಷೇತ್ರಗಳ ಭವಿಷ್ಯವನ್ನ ನಮಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋದನ್ನ ಹೈಕಮಾಂಡ್ ಮುಚ್ಚಿದ ಕೋಣೆಯಲ್ಲಿ ಡಿಸೈಡ್ ಮಾಡುತ್ತೆ, ನಮಗೆ ಬೆಲೆನೇ ಇಲ್ಲ ಅನ್ನೋ ಆಕ್ರೋಶ ಇವ್ರದ್ದು. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರೆ ಈ ಕ್ರಾಸ್ ವೋಟಿಂಗ್ ಅನ್ನೋದು ಕೇವಲ ಒಂದು ವೋಟ್ ಉಲ್ಲಂಘನೆ ಅಷ್ಟೇ ಅಲ್ಲ, ಇದು ಕೆಳಗಿಳಿದು ಕೆಲಸ ಮಾಡೋ ಶಾಸಕರು ತಮ್ಮ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿರೋ ಓಪನ್ ವಾರ್ನಿಂಗ್. ಆನೆ ನಡೆದದ್ದೇ ಹಾದಿ ಅಂತ ನಾಯಕರು ಅನ್ಕೊಂಡ್ರೆ ಕೆಳಗಿರೋ ಶಾಸಕರು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಬೇಲಿಯೇ ಎದ್ದು ಹೊಲ ಮೇಯ್ದ ಹಾಗೆ ಪಕ್ಷದ ಲೈನ್ ಅನ್ನೇ ದಾಟಬಲ್ಲರು ಅಂತ ತೋರಿಸ್ಕೊಟ್ಟಿದ್ದಾರೆ. ಈ ಕ್ರಾಸ್ ವೋಟಿಂಗ್ ಕಿಡಿ ಮುಂದಿನ ದಿನಗಳಲ್ಲಿ ಈ ಮೈತ್ರಿಕೂಟದಲ್ಲಿ ಯಾವ ರೀತಿಯ ದೊಡ್ಡ ಸ್ಫೋಟ ಸೃಷ್ಟಿಸುತ್ತೆ, ಹೈಕಮಾಂಡ್ ಇವರ ಮೇಲೆ ಆಕ್ಷನ್ ತಗೊಳ್ತಾರಾ ಅಥವಾ ಇವರ ಅಸ್ತಿತ್ವದ ಹೋರಾಟಕ್ಕೆ ತಲೆ ಬಾಗ್ತಾರಾ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ನಿಮ್ಗೇನನ್ಸುತ್ತೆ? ಶಾಸಕರು ತಮ್ಮ ಅಸ್ತಿತ್ವಕ್ಕಾಗಿ ಕ್ರಾಸ್ ವೋಟ್ ಮಾಡಿದ್ದು ಸರಿನಾ ಅಥವಾ ತಪ್ಪಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಾರ್ತೆ. ಧನ್ಯವಾದಗಳು.